ಸ್ಪೀಕರ್ ಅವರು ಈ ಚರ್ಚೆ ಪ್ರಾರಂಭ ಆಗೋದಕ್ಕಿಂತ ಮೊದಲು ಒಂದು ಮಾತನ್ನು ಹೇಳಿದ್ರು, ಇದು ಗಂಭೀರವಾಗಿ ಚರ್ಚೆ ಆಗಲಿ, ಯಾಕಂದ್ರೆ ಇದು ಗಂಭೀರವಾಗಿ ಚರ್ಚೆ ಮಾತಾಡತ್ತಾರೆ ನೋಡಿ. ಮಾಜಿ ಹೋಮ್ ಮಿನಿಸ್ಟರ್ ಸೀನಿಯರ್ ಮಾತಾಡ್ತಾ ಇದ್ದಾರೆ, ಸುಮ್ಮ ಕೂತ್ಕೋರಿ ನೋಡಿ. ದಯವಿಟ್ಟು ನಾನು ಅಧ್ಯಕ್ಷರ ಬಗ್ಗೆ ಟೀಕೆ ಮಾಡಲಿಲ್ಲ, ಅವ್ರು ಮಾತಾಡೋರ ಅಭಿಪ್ರಾಯ ತುಂಬಾ ಗಂಭೀರವಾಗಿ ಚರ್ಚೆ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿದ್ರು. ನಾನು ಅದನ್ನು ಸ್ವಾಗತ ಮಾಡ್ತೇನೆ. ಯಾಕಂದ್ರೆ ಇದು ಸಾಮಾನ್ಯದ ಸಂಗತಿ ಅಲ್ಲ, ಅದು ನಡೆದಿದ್ದು ಕೂಡ ಸಂಧಿ ಮೂಲೆಯಲ್ಲಿ ಎಲ್ಲೋ ರಸ್ತೆಯಲ್ಲಿ ಅಲ್ಲ. ಈ ರಾಜ್ಯದ ಆತ್ಮದಂತಿರುವಂತಹ ವಿಧಾನಸೌಧದ ಮೊದಲನೇ ಮಹಡಿನಲ್ಲಿ ನಡೆದಂಥ ಘಟನೆ. ಹಾಗಾಗಿ ಇದರ ಬಗ್ಗೆ ನಾವೆಲ್ಲರೂ ಪಕ್ಷ ಮೀರಿ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥದ್ದು ಇವತ್ತಿನ ಅಗತ್ಯ ಅಂತೇಳಿ ಹೇಳಿ ನನಗೆ ಅನಿಸುತ್ತೆ. ಯಾಕಂದ್ರೆ ಈಗಾಗಲೇ ಈ ಚರ್ಚೆಯಲ್ಲಿ ಭಾಗವಹಿಸುವಂಥದ್ದೇ ಒಂದು ತಪ್ಪು, ಅಪರಾಧ ಅನ್ನೋ ರೀತಿಯಲ್ಲಿ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡೋದು, ಇನ್ನೇನೋ ಹೇಳೋದು, ಈ ರೀತಿ ಮಾಡಿದ್ರೆ ಇದರೊಂದು ಗಾಂಭೀರ್ಯತೆ ಹೋಗುತ್ತೆ. ಮತ್ತೆ ಹೊರಗಡೆ ಇರ್ತಕ್ಕಂಥ ಜನರಿಗೆ ಏನು ಅನಿಸುತ್ತೆ, ಇಷ್ಟೊಂದು ಗಂಭೀರವಾದಂಥ ಪ್ರಕರಣ ನಡೆದಾಗಲೂ ಕೂಡ ಚುನಾಯಿತ ಪ್ರತಿನಿಧಿಗಳಾಗಿ ಈ ರಾಜ್ಯದ ಜನರ ಧ್ವನಿಯನ್ನ ಇದನ್ನ ಇಲ್ಲಿ ವ್ಯಕ್ತ ಮಾಡಲಿಕ್ಕೆ ಅವಕಾಶ ಇರುವಂಥ ಈ ಜನಗಳು ಯಾಕೆ ಹೀಗೆ ಮಾತಾಡ್ತಾರೆ ಅಂತೇಳಿ ಹೇಳಿ ಅನ್ಸಲ್ವಾ? ನಿನ್ನೆ ದಿನ ಟಿವಿನಲ್ಲಿ ಬಂತು ಸರ್, ನಾನು ಹೇಳ್ತೀನಿ, ನಾನೊಂದು 10 ಸಾರಿ ಎಲ್ಲ ಚಾನಲ್ನೂ ಕೂಡ ಹಾಕಿ ನೋಡಿದ್ದೀನಿ. ಯಾಕಂದ್ರೆ ನಮ್ಗೆ ಯಾರಿಗೂ ಅಪನಂಬಿಕೆ ಇರಲಿಲ್ಲ ಇಲ್ಲಿರುವಂಥ ಸೆಕ್ಯೂರಿಟಿಯ ಮೇಲೆ, ಇಲ್ಲಿರ್ತಕ್ಕಂಥ ಬಂದೋಬಸ್ತಿನ ಮೇಲೆ. ನಿನ್ನೆ ಅಂತ ಒಂದು ಪ್ರಕರಣ ನಡೆದೋಯ್ತು. ನಾನು ಹೇಳುವಂಥದ್ದು, ಈಗಾಗಲೇ ನಮ್ಮ ಮಿತ್ರರು ಹೇಳಿದ್ದಾರೆ ಅನೇಕ ಸಂಗತಿಗಳನ್ನು, ನಾನು ಹೆಚ್ಚು ಉದ್ದ ಲಂಬಿಸೋದಿಲ್ಲ. ಇಲ್ಲಿ ಆಗಬೇಕಾಗಿದ್ದೇನು ಅಂದರೆ, ನಿನ್ನೆ ನಡೆದಂಥ ಚುನಾವಣೆ ಕೆಲವರ ಪಾಲಿಗೆ ಏನು ಅನಿಸಿತ್ತು ಅಂತ ನನಗೆ ಗೊತ್ತಿಲ್ಲ. ಈಗಾಗಲೇ ಹೇಳಿದಾಗೇನೆ ಒಂದು ಚುನಾವಣೆಯಲ್ಲಿ ಗೆದ್ದಾಗ ವಿಜಯೋತ್ಸವ ಆಚರಿಸಬೇಕು, ಘೋಷಣೆ ಕೂಗಬೇಕು, ನಾವು ಮನುಷ್ಯರು, ನಮ್ಮ ಭಾವನೆಗಳಿದ್ದಾವೆ, ಅದೆಲ್ಲವೂ ಕೂಡ ಆಗಬೇಕು. ಆದರೆ ನಿನ್ನೆ ದಿನ ಏನು ಅನ್ನಿಸ್ತು, ಪಾಕಿಸ್ತಾನದ ಪಾರ್ಲಿಮೆಂಟಿಗೆ ನಡೆದ ಚುನಾವಣೆಯೋ ಅಥವಾ ಹಿಂದೂಸ್ತಾನದ ಪಾರ್ಲಿಮೆಂಟಿಗೆ ನಡೆದಂಥ ಚುನಾವಣೆಯೋ ಅಂತ ಕನ್ಫ್ಯೂಷನ್ ಆಗ್ತಾ ಇದೆ. ನಿನ್ನೆ ಕೆಲವರ ಮನಸ್ಸಲ್ಲಿ ಏನು ಅನಿಸಿದೆ ಹಂಗಾದ್ರೆ, ಪಾಕಿಸ್ತಾನ ಈಗ ಗೆದ್ದಾಗ ನಸೀರ್ ಹುಸೇನ್ ಜಿಂದಾಬಾದ್ ಅಂತ ಹೇಳಲಿ, ಅಥವಾ ಭಾರತ್ ಮಾತಾ ಕಿ ಜಿಂದಾಬಾದ್ ಅಂತ ಹೇಳಲಿ, ಅಥವಾ ಕಾಂಗ್ರೆಸ್ ಪಾರ್ಟಿ ಜೈ ಅಂತ ಹೇಳಲಿ, ಇವೆಲ್ಲದಕ್ಕೂ ಸರ್ವ ಸ್ವಾತಂತ್ರ್ಯ ಇದೆ ಹೇಳಿ. ಆದರೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಶಬ್ದ ಯಾಕೆ ಬರ್ತದೆ ಅಲ್ಲಿ? ಮತ್ತೆ ವಿಧಾನಸೌಧದ ಒಳಗಡೆ ಬಂದು ಈ ರೀತಿ ಘೋಷಣೆ ಕೂಗಲಿಕ್ಕೆ ಶಕ್ತಿ ಎಲ್ಲಿಂದ ಬಂತು? ಇದು ಈ ರಾಜ್ಯದ ಎಲ್ಲರ ಮನಸ್ಸಿನಲ್ಲಿ ಇವತ್ತು ಅನಿಸ್ತಾ ಇರುವಂಥ ರೀತಿ. ಹೇಗೆ ಈ ಶಕ್ತಿ ಬಂತು, ಯಾವ ಹಿನ್ನೆಲೆಯಿಂದ ಬಂತು? ಮತ್ತು ಒಟ್ಟು 4 ಜನ ವಿನ್ ಆಗಿದ್ದು. ನೀನು 3 ಜನ ಗೆದ್ದಲ್ಲಿ ಎಲ್ಲವೂ ಕೂಡ ಇದು ಬರಲಿಲ್ಲ. ಮೊನ್ನೆ ನಸೀರ್ ಹುಸೇನ್ ಅವರು ಗೆದ್ದಂಥ ಸಂದರ್ಭದಲ್ಲಿ ಮಾತ್ರ ಆ ಗುಂಪಿನಲ್ಲಿ ಬರ್ತದೆ ಅಂತ ಹೇಳಿದ್ರೆ ಇದ್ರ ಹಿನ್ನೆಲೆ ಏನು? ಮತ್ತು ಎಲ್ಲಕ್ಕಿಂತ ಅಧ್ಯಕ್ಷರೇ, ನಾನು ನೋಡಿದ್ದೀನಿ ಆ ಗುಂಪಿನಲ್ಲಿ ನಮ್ಮ ಪೊಲೀಸರಿದ್ರು, ಸಿವಿಲ್ ಡ್ರೆಸ್ನಲ್ಲಿ ನಮ್ಮ ಪೊಲೀಸರಿದ್ರು. ಇಮಿಡಿಯೇಟ್ ಹಿಡಿಲಿಲ್ಲ. ಯಾಕೆ? ಆ ಗುಂಪಿನಲ್ಲಿದ್ದಂಥ ರಾಷ್ಟ್ರಭಕ್ತರು ಯಾರಾದರೂ ಇದ್ರೆ ಇಮಿಡಿಯೇಟ್ ಅವನ ಕಾಲರಿಗೆ ಕೈ ಹಾಕಿ ಬೇರೆ ಯಾವ್ದ್ರಲ್ಲಾರು ಹೊಡೆದು ಅವನ ಪೊಲೀಸ್ ಕೈಗೆ ಯಾಕೆ ಕೊಡ್ಲಿಲ್ಲ? ಒಂದು ನಿಮಿಷ ಸರ್. ಯಾಕೆ ಇವ್ರೆ, ಯಾಕೆ? ನಾನು ಏನು ಅಲ್ಲದೆ ಹೋಗಿದ್ ಮಾತಾಡಿದ್ದೀನಿ, ಯಾತಕ್ಕೆ ಹಿಂಗೆ ಡಿಸ್ಟರ್ಬ್ ಮಾಡ್ತೀರಿ? ನಿಮ್ಮ ಮಾನಸಿಕತೆ ಏನು ಹೇಳಿ? ಮಾತಾಡ್ರಿ. ನಿಮ್ಮ ಮಾನಸಿಕತೆ ಏನು? ಇದನ್ನು ಇಷ್ಟು ಗಂಭೀರವಾಗಿ ತಗೊಳೋದಿಲ್ಲ ನೀವು. ಯಾಕೆ ಸ್ವಾಮಿ, ಯಾಕೆ ತಪ್ಪಾಗ್ತದೆ? ನೀವು ಹೇಳಿ, ನಿಮ್ಗೆ ಅವಕಾಶ ಕೊಟ್ಟಾಗ ಹೇಳಿ. ತಾವು ಮಾತಾಡ್ರಿ. ಆದ್ರಿಂದ ಅಧ್ಯಕ್ಷರೇ, ತಾವು ಕೂತ್ಕೊಳ್ರಿ. ಅಧ್ಯಕ್ಷರೇ, ಮಾತಾಡ್ರಿ. ಪದೇ ಈ ರೀತಿ ಇಲ್ಲ, ಈಗ ಯಾರು ನರೇಂದ್ರ ಸ್ವಾಮಿ ಅವ್ರು ಏನು ಹೇಳ್ತಾರೆ ಹೇಳಿರಿ. ತಾವು ಕೂತ್ಕೊಳ್ರಿ. ಇಲ್ಲ, ಅವ್ರು ಏನು ಹೇಳ್ತಾರೆ ಹೇಳಿ, ಸರ್ಕಾರ ಉತ್ತರ ಕೊಡ್ತದೆ. ತಾವು ಕೂತ್ಕೊಳ್ರಿ. ಬಿರಿಯಾನಿ ತಿನ್ನಕ್ ಹೋಗೋದು ಇವ್ರ ಪ್ರಧಾನಿ, ಬಿರಿಯಾನಿ ತಿನ್ಕ ಬಂದದ್ದು ಇವ್ರ ಪ್ರಧಾನಿ. ಆಯ್ತು, ಆಮೇಲೆ ಪಾಕಿಸ್ತಾನಕ್ಕೆ ಸ್ನೇಹ ಬರ್ತದ ನೀವು ನೋಡಿ. ಯುದ್ಧ ಹಾಕಿದ್ದದ್ದು ಇಂದಿರಾ ಗಾಂಧಿ. ಮಾನ್ಯ ನರೇಂದ್ರ ಸ್ವಾಮಿ ಅವರ ಪಾಕಿಸ್ತಾನಿ ಪ್ರೀತಿಗೆ ನಾನು ಅಡ್ಡಿಪಡಿಸೋದಿಲ್ಲ. ಅವ್ರ ಪ್ರೀತಿಯನ್ನು ವ್ಯಕ್ತಪಡಿಸಲಿ. ಪ್ರೀತಿ ನೀವು RDX
ತಾವು ಪಾಕಿಸ್ತಾನ ಪ್ರೀತಿ ಅಂತ ಹೇಳಬಾರ್ದು ಸರ್. ಈಗ ಆ ಗುಂಪಿನಲ್ಲಿ ಯಾರು ಕೂತರು ಪಕ್ಕದಲ್ಲಿ? ಪ್ರೈಮ್ ಮಿನಿಸ್ಟರ್ ಸೆರೆಮನಿಗೆ ಯಾರು ಪಕ್ಕದಲ್ಲಿ ಕೂತಿದವರು? ಪಾಕಿಸ್ತಾನ ಅಧ್ಯಕ್ಷರು. ಅವ್ರನ್ನ ಕರ್ಕೊಂಡು ತಪ್ಪಿಲ್ವಾ? ಈಗ ಸಬ್ಜೆಕ್ಟ್ ನಿಮಗೆ ಮಾತಾಡ್ಲಿಕ್ಕೆ ಅವಕಾಶ ಸಿಗ್ತದೆ. ಅಧ್ಯಕ್ಷರು ಎಲ್ರಿಗೂ ಮಾತಾಡ್ಲಿ ಅಂತ ಹೇಳಿದ್ದಾರೆ. ನಾಳೆ ಆದ್ರೂ ಕೂಡ ಚರ್ಚೆ ಆಗ್ಲಿ ಅಂತ ಹೇಳಿದ್ದಾರೆ. ವಿಷಯದ ಗಾಂಭೀರ್ಯತೆ ಅಷ್ಟೊಂದಿದೆ. ಎಲ್ಲರೂ ಕೂಡ ಮಾತಾಡೋಣ, ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ. ಕೇಳೋರು ಜನ ಇದ್ದಾರೆ, ಮೀಡಿಯಾಗಳಿದ್ದಾರೆ, ಎಲ್ಲದೂ ಕೂಡ ಹೊರಗಡೆ ಹೋಗ್ತದೆ. ಇವತ್ತೇನು ಗುಪ್ತವಾಗಿ ಈ 4 ಗೋಡೆ ನಡುವೆ ಏನು ನಡೆಯೋದಿಲ್ಲ ಇದು ಕಾರ್ಯಕ್ರಮ. ನಾನು ಹೇಳೋದು ಆ ಗುಂಪಿನಲ್ಲಿ ಇನ್ಯಾರೇ ಇದ್ರು ಕೂಡ, ಈಗ ನಾವು ಯಾರೇ ಇದ್ರು ಕೂಡ ಅವನ್ನ ಕಾಲರ್ ಹಿಡಿದು ಪೊಲೀಸರಿಗೆ ಅಲ್ಲಿ ಒಪ್ಪಿಸ್ತಿದ್ವಿ. ಇರುವ ಪೊಲೀಸರು ಅವನ್ನ ಅಲ್ಲೇ ಒದ್ದು ಅರೆಸ್ಟ್ ಮಾಡಿ ತಗೊಂಡೋಗ್ಬೇಕಾಗಿತ್ತು. ಇದೊಂದು ಸಾಮಾನ್ಯ ಸಂಗತಿ ಅಂತ ಆ ಗುಂಪಿಗೆ ಹೆಂಗ ಅನಿಸ್ತು? ಆ ಗುಂಪಿಗೆ ಇದೊಂದು ಸಾಮಾನ್ಯ ಸಂಗತಿ ಅಂತ ಹೇಳಿ ಹೆಂಗ ಅನ್ಸುತ್ತೆ? ಅಲ್ಲ, ಅವ್ರಿಗೆ ಹೇಳಿ ಅವ್ರ ಅಭಿಪ್ರಾಯ ಹೇಳಕತ್ತಾರ. ಅವ್ರಿಗೆ ಹೇಳಿ ಸರ್ಕಾರ ಉತ್ತರ ಕೊಡುವಾಗ ಎಲ್ಲವನ್ನೂ ಹೇಳ್ತದೆ. ತಾವು ಕೂತ್ಕೊಳ್ಳಿ. ಹೇಳೋಣ ಗೋಪಾಲಕೃಷ್ಣ, ಆಮೇಲೆ ಹೇಳ್ರಿ, ಆಮೇಲೆ ಮಾತಾಡಿ. ತಾವು ಖಂಡಿತ ಮಾತಾಡಿ. ಆಮೇಲೆ ಅವರು ಮಾತಾಡಿ ಮುಗಿಸ್ಬಿಡ್ಲಿ, ಇನ್ನು 2 ನಿಮಿಷ ಮಾತಾಡ್ತಾರ. ಬೇಡ, ಹೇಳ್ತೀನಿ ಖಂಡಿತ ಸರ್. ಹಿರಿಯರು ಅದಕ್ಕೆ ಸರ್ಕಾರ ಉತ್ತರ ಕೊಡ್ತಾರ, ಮಾಡ್ತೀವಿ. ಸರ್ಕಾರದ ಉತ್ತರ ಕೊಡ್ಲಿ. ಹೇಳ್ರಿ. ನಾನು ಹೇಳೋದು ಅದು ಇನ್ನೂ ಕೂಡ ಅನುಮಾನ ಅಂತ ಯಾರಿಗೆ ಅನಿಸ್ತದೆ ನನಗೆ ಗೊತ್ತಿಲ್ಲ. FSL ರಿಪೋರ್ಟಿಗೆ ಕಳಿಸ್ತಾರೆ, ಸ್ಪೀಕರ್ ಅಲ್ಲಿ ಆಗಿದ್ದರೆ ಅಂತ ಹೇಳಿ ಮತ್ತೆ ಹೇಳ್ತಾರೆ ಅಂತ ಹೇಳಿದ್ರೆ ನನಗಿದು ಅರ್ಥ ಆಗದೆ ಇರುವಂತ ಸಂಗತಿ. ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಈ ಧ್ವನಿಯನ್ನ ಅಡಗಿಸ್ಬೇಕು. ನಾವು ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಧ್ವನಿಯನ್ನು ಅಡಗಿಸ್ಬೇಕು. ಈ ಶಕ್ತಿಗಳನ್ನ ತುಳಿಬೇಕು. ಇಲ್ಲದೆ ಹೋದ್ರೆ ಈ ದೇಶಕ್ಕೆ ಉಳಿಗಾಲ ಇಲ್ಲ. ನಾವೇ ನೋಡಿದ್ವಿ ಎಲ್ಲೆಲ್ಲಿ ದೀಪಾವಳಿಯ ಪಟಾಕಿ ರೀತಿಯಲ್ಲಿ ಈ ದೇಶದಲ್ಲಿ ಬಾಂಬ್ಗಳು ಸಿಡಿತಾ ಇತ್ತು. ಮಾನ್ಯ ಅಧ್ಯಕ್ಷರೇ, ಸ್ವಲ್ಪ ಗೋಪಾಲಕೃಷ್ಣ ಅವರೇ ಪ್ಲೀಸ್, ದಯವಿಟ್ಟು ನೀವು ಸ್ನೇಹಿತರು ಕೂತ್ಕೊಳ್ಳಿ. ದಯವಿಟ್ಟು ನೀವು ಆಮೇಲೆ ಮಾತಾಡಿ. ಸರಿ ರೀ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಗೋಪಾಲಕೃಷ್ಣ ಸರ್, ಈಗ ಇಡೀ ದೇಶದ ಉದ್ದಗಲಕ್ಕೂ ಒಂದು ಕಾಲದಲ್ಲಿ ದೀಪಾವಳಿ ಪಟಾಕಿ ಸಿಡಿದಾಗೆ ಬಾಂಬ್ಗಳು ಸಿಡಿತಾ ಇತ್ತು. ಮನೆಯಿಂದ ಹೊರಗೆ ಹೋದವನು, ಮಾರ್ಕೆಟಿಗೆ ಹೋದವನು ವಾಪಸ್ ಜೀವಂತವಾಗಿ ಬರ್ತಾನೆ ಅನ್ನೋ ಗ್ಯಾರಂಟಿ ಒಂದು ಕಾಲದಲ್ಲಿ ಇರಲಿಲ್ಲ. ಆ ರೀತಿಯ ವಿದೇಶಿ ಶಕ್ತಿಗಳು ಇಲ್ಲಿ ಕೆಲಸ ಮಾಡ್ತಾ ಇತ್ತು. ಪಾಕಿಸ್ತಾನದ 500 ರೂಪಾಯಿ ಕೂಲಿಗೆ ನಮ್ಮ ಜಮ್ಮು ಕಾಶ್ಮೀರದಲ್ಲಿ ನಮ್ಮ ಪೊಲೀಸರ ಮೇಲೆ ತಮ್ಮ ಜೀವಮಾನದಲ್ಲಿ ತಾವು ಆತಂಕದಲ್ಲಿ ಆಚರಣೆ ಮಾಡಿದ್ದೀರಾ? ನಾನು ಏನು ಹೇಳ್ತಾ ಇದ್ದೀನಿ ನೀವು ಹೇಳಿ. ಎಷ್ಟು ದೀಪಾವಳಿಯನ್ನ ತಾವು ಆತಂಕದಲ್ಲಿ ಆಚರಣೆ ಮಾಡಿದ್ರ ಹೇಳಿ? ತಮ್ಮ ಜೀವಮಾನದಲ್ಲಿ ಹೇಳ್ರಿ ಇಲ್ಲ ಸ್ವಾಮಿ. ಭಾಷಣ ಇದು. ನೀವು ನಿಮಗೆ ಮನವಿ ಇರ್ಬೋದು, ನನಗೆ ಮನವಿಲ್ಲ. ಎಷ್ಟು ನೀವು ಹೇಳಿ? ಮನವಿ ಇರ್ಬೋದು, ಮನವಿಲ್ಲ. ದಾಖಲೆಗಳಿದ್ದಾವೆ. ದೀಪಾವಳಿ ಈ ದೇಶದಲ್ಲಿ ಎಷ್ಟು ಜನ ಸತ್ತಿದ್ದಾರೆ, ಎಷ್ಟು ಬಾಂಬ್ಗಳು ಸಿಡಿದಿದ್ದಾವೆ, ಇವೆಲ್ಲಕ್ಕೂ ದಾಖಲೆ ಯಾಕೆ ಆಚರಣೆ ಮಾಡಿದ್ರೆ ನೀವು ಉತ್ತರ ಕೊಡಿ. ಪಟಾಕಿನ ಸಿಡಿಸಿದ ಹೊರತು ಒಳಗಡೆ ದೀಪ ಅಲ್ಲ. ನೀವು ಹೇಳಿ ಯಾಕೆ ನೋಡ್ರಿ, ನೀವೊಬ್ರು ಕ್ಯಾಬಿನೆಟ್ ಸಚಿವರು ಯಾಕೆ ಮಾತಾಡ್ತೀರಿ? ಎಷ್ಟು ದೀಪಾವಳಿ ನೀವು ಮಾಡಿದ ಟ್ವೀಟ್ ಏನು ಅಂತ ಹೇಳಿ ಈಗಾಗಲೇ ಹೇಳಿದ್ರು. ಹೇಳಿ ಸರ್, ಜನ ಕೂತಿದ್ರಲ್ಲ, ಎಷ್ಟು ದೀಪಾವಳಿ ಆತಂಕದಲ್ಲಿ ತಾವು ಆಚರಣೆ ಮಾಡಿದ್ರ ಹೇಳ್ಬಿಡಿ. ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ. ಇಲ್ಲ, ಹಿರಿಯ ಸದಸ್ಯರು ಮಾತಾಡ್ಬೇಕಾದ್ರೆ ಹಿರಿಯ ಸದಸ್ಯರು ಈ ರೀತಿ ನಿಮ್ಮ ಉತ್ತರ ಕೊಡಬೇಕಾದ್ರೆ ಆತಂಕದಲ್ಲಿ ಆಚರಣೆ ಮಾಡಿದ್ದೀರಾ? ನಿಮ್ಮ ಉತ್ತರ ಕೊಡಬೇಕಾದ್ರೆ ಮಾತಾಡ್ತಾರೆ. ಮಾತಾಡ್ತಾರೆ.
ದಯವಿಟ್ಟು ಹಿರಿಯ ಸದಸ್ಯರು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಮಾತಾಡಿ ಉತ್ತರ ಸರ್ಕಾರ ಕೊಡ್ತದೆ. ಮಾಡಿದ್ದು ದೀಪಾವಳಿ ಆತಂಕದಲ್ಲಿದೆ. ಎಷ್ಟು ದೀಪಾವಳಿ ಮಾಡಿದ್ರು ಆತಂಕದಲ್ಲಿ ಹೇಳಿ ನಮ್ಗೆ. ಪ್ರಿಯಾಂಕಾ ಅವ್ರು ಮಾತಾಡ್ತಾ ಇದ್ದಾರೆ. ಅಷ್ಟೊಂದು ಜನ ಇದ್ದೀರಾ, ಎಷ್ಟು ದೀಪಾವಳಿ ಆತಂಕದಲ್ಲಿ ಮಾಡಿದಿರಾ ಅಂತ ಕೇಳ್ತಾ ಇರೋದು ನಾವು. ನೀವ್ ಹೇಳಿದ್ಕೆ ಅಲ್ಲ, ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ, ಕುತ್ಕೊಳ್ರಿ. ಮಾಜಿ ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ, ಕುತ್ಕೊಳ್ರಿ. ಎಲ್ಲದಕ್ಕೂ ಯಾಕೆ ನರೇಂದ್ರ ಸ್ವಾಮಿ ಅವರೇ, ತಾವು ಕುತ್ಕೊಳ್ರಿ. ಅಧ್ಯಕ್ಷರೇ, ಅಲ್ಲ ಪ್ಲೀಸ್ ಇನ್ನು 2 ಮಂದಿ ಮಾತಾಡಿ ಈಗ. ನಾವು ಪಾಕಿಸ್ತಾನದ ವಿರುದ್ಧ ಮಾತಾಡಿದ್ರೆ ನಿಮ್ಗೆ ಇಷ್ಟು ಸಿಟ್ಟು ಬರ್ತದೆ ಅಂದ್ರೆ ನಿಮ್ ಮಾನಸಿಕತೆ ಏನು ಹೇಳಿ? ನಿಮ್ ಮಾನಸಿಕತೆ ಕೇಶವ್ ಕೃಪಾ ನೀವು ಮನವೊಲಿಸಕ್ಕೆ ಕರ್ನಾಟಕ ಹಾಳು ಮಾಡಬೇಡಿ. ಕೆಲಸ ಮಾಡಿದವರು ಸುಮ್ನೆ ಅಲ್ಲೆಲ್ಲ ಕೇಶವ್ ಕುಂಜು ಕೇಶವ್ ಕೃಪಾಗೆ ಮನವೊಲಿಸ್ಲಿಕ್ಕೆ ಕರ್ನಾಟಕವನ್ನು ಹಾಳು ಮಾಡಬೇಡಿ. ಅಲ್ಲ ಸರ್, ಸಾಕು. ಅಧ್ಯಕ್ಷರೇ, ಈಗ ಮಾತಾಡ್ರಿ. ನನ್ನ ವಿನಂತಿ ಇದೆ, ನೀವು ಮಾತಾಡ್ರಿ. ಮಾತಾಡ್ರಿ ಸರ್. ಈಗ ಮಾನ್ಯ ಅಧ್ಯಕ್ಷರೇ, ಮಾತಾಡ್ರಿ, ತಾವು ಮಾತಾಡ್ರಿ. ಒಂದ್ ನಿಮಿಷ ಮಾತಾಡಿಲ್ಲ. ಯಾಕಂದ್ರೆ ನಿಮ್ಮ ಉತ್ತರ ಕುತ್ಕೊಳ್ರಿ. ಅವ್ರು ಮಾತಾಡಬೇಕಾದ್ರೆ ಅವ್ರು ಮಾತಾಡಬೇಕಾದ್ರೆ ತಾವೇ ಮಾಡ್ತೀರಿ. ನಿಮ್ಮ ಅಧ್ಯಕ್ಷರೇ, ಯಾಕಂದ್ರೆ ನೀವ್ಯಾರೋ ಬಾಂಬ್ ಹಾಕಿದಿರೋ ಅಥವಾ ಇನ್ನೇನೋ ನಾನು ಎಲ್ಲೂ ಹೇಳಲಿಲ್ಲ. ಯಾರು ಈ ದೇಶದ ಒಳಗಡೆ ಬಾಂಬ್ ಹಾಕಿದ್ರು ಅವ್ರ ಮೇಲೆ ಹೇಳಿದ್ರೆ ನಿಮ್ಗೆ ಯಾಕೆ ಸಿಟ್ಟು ಬರ್ತದೆ? ಚರ್ಚೆ ಆಗ್ಬೇಕಾಗಿದ್ದು ಇದೇನೆ. ಚರ್ಚೆ ಮತ್ತೆ ನೆಕ್ಸ್ಟ್ ಮಾತಾಡಿ. ಈಗ ಅವ್ರಿಗೆ ಹೇಳಿ. ಅಲ್ಲ ನಂದಸ್ವಾಮಿ ಅವರೇ, ಯಾಕಂದ್ರೆ ನಂದಸ್ವಾಮಿ ನೆಕ್ಸ್ಟ್ ನೀವು ಮಾತಾಡಿ. ನಿಮ್ಗೆ ಮಾತಾಡ್ಲಿಕ್ಕೆ ಅವಕಾಶ. ನಂದಸ್ವಾಮಿ ನೀವು ಮಾತಾಡಿ ನೆಕ್ಸ್ಟ್ಗೆ. ಈಗ ಆರ್ಗೆ ಜಾನಂದ್ ಅವರೇ, ಈಗ ನಿನ್ನೆ ಸಬ್ಜೆಕ್ಟ್ ಸಂಬಂಧ ಬಗ್ಗೆ ಚರ್ಚೆ ಮಾಡಿ ಬೇರೆ ವಿಚಾರ ಎಲ್ಲ ಬೇಗ ತಗೊಳ್ಬಹುದು. ಈ ಗಂಭೀರವಾದಂತ ಅತ್ಯಂತ ಗಂಭೀರತೆಯಿಂದ ಚರ್ಚೆ ಮಾಡ್ಲಿಕ್ಕೆ ಹೇಳಿದ್ವಿ. ಈಗ ಇಲ್ಲಿ ಒಟ್ಟಾರೆ ಆ ಒಂದು ವಿಚಾರ ಇಟ್ಕೊಂಡು ಆ ಕಡೆ ಟಾರ್ಗೆಟ್ ಮಾಡ್ದ ಈ ಕಡೆ ಟಾರ್ಗೆಟ್ ಮುಖ್ಯ ಅಲ್ಲ. ನಮ್ಗೆ ಆ ವಿಚಾರ ಚರ್ಚೆ ಆಗ್ಬೇಕು, ಅಲ್ಲಿ ನ್ಯಾಯ ಸಿಗ್ಬೇಕು, ಅದು ವಿಚಾರ ಇರುವಂತದ್ದು. ತಾವೆಲ್ಲ ಒಗ್ಗಟ್ಟಿಂದ ಇರ್ಬೇಕು. ಅವ್ರನ್ನ ಯಾಕಂದ್ರೆ ಇಲ್ಲಿ ಯಾರ್ದೋ ಮೇಲೆ ಆಪಾದನೆ ಮಾಡ್ತಾ ಇಲ್ಲ, ಅಥವಾ ಕಾಂಗ್ರೆಸ್ ಪಕ್ಷದ ಮೇಲೂ ನಾನು ಆಪಾದನೆ ಮಾಡ್ತಾ ಇಲ್ಲ. ಯಾವ ದುಷ್ಟಶಕ್ತಿಗಳು ನಮ್ಮ ದೇಶದ ಒಳಗಡೆ ಇದ್ದು ನಮ್ಮ ಯುವಕರಿಗೆ ಈ ರೀತಿ ಪ್ರಚೋದನೆ ಕೊಟ್ಟು ಈ ರೀತಿ ಮಾತಾಡಿಸ್ತಾ ಇದ್ದಾವಲ್ಲ, ಇದ್ರ ಬಗ್ಗೆ ನಾವು ಗಂಭೀರವಾಗಿ ಆಲೋಚನೆ ಮಾಡದೆ ಹೋದ್ರೆ ಇದು ಎಂಡ್ ಎಲ್ಲಿಂದ ನೋಡಿ. ಇದು ಯಾಕೆ ಅವ್ರು ಯಾಕೆ ಮಾತಾಡ್ತಾರೆ ಇವ್ರೆ? ನೀವು ಮತ್ತೋಗಿ ಮಾತಾಡಿ ಕೂತ್ಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅಪರಾಧಿ ಅಲ್ಲ. ಕೂಡ ಅದೇ ಮಾನಸಿಕ ಸ್ಥಿತಿಯಲ್ಲಿ ಎಲ್ಲದಕ್ಕೂ ಆಟ ಆಗ್ತಾರೆ. ಸದನದಿಂದ ಹೊರಗೆ ಕೂತ್ಕೊಳ್ಳಿ. ಸರಿಯಪ್ಪ, ನೀವು ಹೀರೋಗಳು. ಈಗ ಸರ್ಟಿಫಿಕೇಟ್ ಕೊಡೋಣ. ಆಯ್ತು, ಸರ್ಟಿಫಿಕೇಟ್ ಕೊಡ್ತೀವಿ. ರವಿ ಕೂತ್ಕೊಳ್ಳಿ, ದಯವಿಟ್ಟಿರಿ. ರವಿ ಅವರೇ, ನಂದಸ್ವಾಮಿ ಸರ್, ಈಗ ನಂದಸ್ವಾಮಿ ಅವರೇ, ಆಯ್ತು. ಇದೆಲ್ಲ ಯಾರಿಗೆ ಕತೆ ಹೇಳ್ತಿರ್ಲಿ ಕೂತ್ಕೊಂಡು? ಎಲ್ಲ ವಿಷಯ ಗೊತ್ತಿದೆ ದೇಶ ಜನರಿಗೆ. ನಂದಸ್ವಾಮಿ ಅವರೇ, ಆಯ್ತು, ಎಲ್ಲ ವಿಷಯ. ಚೆನ್ನೈ ಅವರೇ ಕೂತ್ಕೊಳ್ಳಿ. ಈಗ ನೀವು ಸಬ್ಜೆಕ್ಟ್ ಸಂಬಂಧ ಬಗ್ಗೆ ಮಾತಾಡಿ. ಜಾನಂದ್ ಅವರೇ, ಈ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಮಾತಾಡಿ. ಆಯ್ತು. ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡದೆ ನಾನು ಏನ್ ಮಾಡ್ಲಿ? ಚೆನ್ನೈ ಕೂತ್ಕೊಳ್ಳೆ. ಇವತ್ತು ನಾವು ಹೇಳೋದು, ಅಧ್ಯಕ್ಷರೇ, ತಾವು ಮಂಗಳೂರಿಂದ ಬಂದಿದ್ದೀರಿ. ನಾನೇ ಹೋಮ್ ಮಿನಿಸ್ಟರ್ ಆಗಿದ್ದೆ. ಮಂಗಳೂರಿನಲ್ಲಿ ನಿಮ್ಗೆ ಗೊತ್ತಿದೆ, ಪ್ರೆಷರ್ ಕುಕ್ಕರ್ನಲ್ಲಿ ತರಕಾರಿ ಬೇಯ್ತದೆ, ಅನ್ನ ಬೇಯ್ತದೆ, ನಾವು ತಿಳ್ಕೊಂಡಿದ್ವಿ. ನಮ್ಮೊಬ್ಬ ಯುವಕ ಪ್ರೆಷರ್ ಕುಕ್ಕರ್ನಲ್ಲಿ ಬಾಂಬ್ ತಯಾರು ಮಾಡ್ಬೋದು ಅಂತ ತೋರಿಸ್ಕೊಟ್ಟವ. ಆದ್ರೆ ಈಗ ಅವತ್ತು ನಮ್ಮ ಕ್ಯಾಬಿನೆಟ್ ಸಚಿವರೇ ಒಬ್ರು ಬ್ರದರ್ ಅವರು ಆಪಾದನೆ ಸುಮ್ಮನೆ ಯಾಕೆ ಮಾಡ್ತಾ ಇದ್ದೀರಿ ಅನ್ನುವಂತ ಒಂದು ಮಾತು ಹೇಳಿದ್ರು.
ನಾವು ಅದ್ರ ಬಗ್ಗೆ ಅಬ್ಜೆಕ್ಷನ್ ಮಾಡ್ತಾ ಇಲ್ಲ. ಅವತ್ತು ಲಘುವಾಗಿ ಭಾವಿಸಿದ್ರೆ ಇವತ್ತೇನಾಗಿದೆ, ಅವನು NIA ತನಿಖೆ ಮಾಡ್ತಾ ಇದೆ, ಅಂತಾರಾಷ್ಟ್ರೀಯ ಮಟ್ಟದ ಭಯೋತ್ಪಾದಕರ ಜೊತೆನೆಲ್ಲ ಆತನ ಲಿಂಕ್ ಇದೆ. ಯಾರನ್ನೂ ಕೂಡ ಅದೇ, ಆದ್ರಿಂದ ಯಾರನ್ನೂ ಕೂಡ ಲಘುವಾಗಿ ತೆಗೆದುಕೊಳ್ಳತಕ್ಕದ್ದಲ್ಲ. ನೀವೇನು ಮಾಡಕತ್ತೀರಿ ಅಲ್ರಿ ತನಿಖೆ ನೀವೇನು ಮಾಡಕತ್ತಿದ್ರಿ? ನಾವು ಮಾಡ್ತೀವಿ ನೋಡ್ರಿ, ನಾವು ಮಾಡಿದಷ್ಟು ಯಾರು ನೀವು ಮಾಡಲಿಲ್ಲ. ನಾವು ಕಾಂಗ್ರೆಸ್ ಸರ್ಕಾರ ಕೇಂದ್ರ ರಾಜ್ಯ ಎಲ್ಲ ಮಾಡಿದೀವಿ. ನಾವು ಈಗ ಖಂಡಿಸ್ತಾ ಇದ್ದೀವಿ. ನಾವು ಆತರ ಇದ್ರೆ ಆತರ ಘಟನೆ ಖಂಡಿಸ್ತಾ ಇದ್ದೀವಿ ನಾವು. ಈಗ ಮಾಡಲಿಲ್ಲ ನೀವು. ತಗೊಂಡಿದ್ದಲ್ಲಿ ತೀರ್ಥಹಳ್ಳಿನಲ್ಲಿ ಅದೇಳಿಲ್ಲ ನೀವು. ಟ್ರೈನಿಂಗ್ ತಗೊಂಡಿದ್ದು ತೀರ್ಥಹಳ್ಳಿನಲ್ಲಿ ಕಾನ್ಸ್ಟಿಟ್ಯೂನ್ಸಿನ ಟ್ರೈನಿಂಗ್ ತಗೊಂಡು ಬಂದಿದ್ದು. ಅವಾಗ ಇವ್ರು ಏನ್ ಮಾಡ್ತಾ ಇದ್ರು? ಯತ್ನಾಳ್ ಅವ್ರು ಮಾತಾಡ್ಲಿ. ಯಾರ ಕೈಲಿದೆ ಸರ್? ತೀರ್ಥಹಳ್ಳಿನಲ್ಲಿ ಟ್ರೈನಿಂಗ್ ಹೆಂಗ್ ಕೊಡ್ತಿದ್ರು ಸರ್? ನಿಮ್ ಕಾನ್ಸ್ಟಿಟ್ಯೂನ್ಸಿನಲ್ಲೇ ಟ್ರೈನಿಂಗ್ ತಗೊಂಡ್ ಬಂದ್ರಂತಲ್ಲ? ಹೌದೌದು. ನೀವೇ ಹೋಮ್ ಮಿನಿಸ್ಟರ್. ಹೌದು. ಮತ್ತೆ ಅವಾಗ ಏನ್ ಮಾಡ್ತಾ ಇದ್ರಿ? ಅವಾಗ ಯಾರ ಕೈನಲ್ಲಿದೆ ಸರ್? NIA ಯಾರ ಕೈನಲ್ಲಿದೆ ಸರ್? ಏನ್ ಮಾಡ್ತಾ ಇದ್ರಿ? ಏನ್ ವಿಚಿತ್ರ ಯಾಕಂದ್ರೆ ಹಿಂಗ. ಆಯ್ತು, ಮತ್ತೆ ನೀವು ಮಾತಾಡಿ. ಹಿಂಗ ಆಯ್ತಮ್ಮ, ಹೆಂಗ ಅವ್ರ ವೈಫಲ್ಯವನ್ನ ಹೇಳ್ಕೊಡ್ಲಿ. ನಮ್ಮ ಹೆಸರು ಯಾಕೆ ಹೇಳ್ತಾ ಇದ್ದಾರೆ? ಆಯ್ತು, ಹೇಳ್ಕೊಳ್ಳಿ. ಅವ್ರ ವೈಫಲ್ಯವನ್ನ ಹೇಳ್ಕೊಳ್ಳಿ. ಆಯ್ತು, ಕೂತ್ಕೊಳ್ಳಿ. ಈಗ ಕಾಂಗ್ರೆಸ್ ಯಾಕೆ ನೀವು ಕೂತ್ಕೊಳ್ಳಿ. ಅಧ್ಯಕ್ಷರೇ, ಅಲ್ಲಿಂದ ಬಂದು ನಿಮ್ಮ ಹತ್ರ ಬಂದಿದ್ದು ನೀವೇನ್ ಮಾಡ್ತಾ ಇದ್ರಿ? ಅಧ್ಯಕ್ಷರೇ, ಆದ್ರಿಂದ ನಾನು ಹೇಳೋದು, ಈ ತನಿಖೆಗೆ ಅಥವಾ ಅವನು ಹೇಳಿದ್ದನ್ನ ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ತಡೆಯೊಡ್ಡೋದಾದ್ರೆ ಈ ತನಿಖೆ ಎಲ್ಲಿವರೆಗೂ ಹೋಗ್ತದೆ? ಎಲ್ಲಿವರೆಗೂ ಹೋಗ್ತದೆ? ಇದು ಆ ವಿಚಾರಕ್ಕೆ ಇದು ಯಾವ ಮಾನಸಿಕತೆ ಹೇಳಿ? ಹಾಗಾಗಿ ಅವತ್ತು ತೀರ್ಥಹಳ್ಳಿ ಅವನಾಗಿರ್ಲಿ, ನನ್ನ ಮನೆಯವನಾಗಿರ್ಲಿ, ಪೊಲೀಸರಿಗೆ ಬಿಡ್ಲಿಲ್ಲ. ಪೊಲೀಸರು ಅವನ್ನ ಬದುಕಿಸಿದ್ರು. ಅವನ ಹಿನ್ನೆಲೆ ಏನು ಅಂತೇಳಿ ಲಕ್ಷಗಟ್ಟಲೆ ಖರ್ಚಾಯ್ತು ಸರ್ಕಾರಕ್ಕೆ ಅವತ್ತು ಆಸ್ಪತ್ರೆಯಲ್ಲಿ. ಯಾಕೆಂದ್ರೆ ಅದು ಬೇರೆ ಮಟ್ಟ ತನಿಖೆ ಮಾಡಬೇಕು, ಅವನ್ನ ಹಿಡಿಬೇಕು ಅಂತ ಹೇಳಿ ನಮ್ಮ ಪೊಲೀಸರು ಮಾಡಿರ್ತಕ್ಕಂಥ ತನಿಖೆ, ನಂತರ ಮಾಡಿರ್ತಕ್ಕಂಥ NIA ತನಿಖೆಯಿಂದ ಇವತ್ತೇನೇನು ಹೊರಗೆ ಬಂದಿದೆ. ನಾವು ಇದನ್ನ ಲಘುವಾಗಿ ತೆಗೆದುಕೊಳ್ತಕ್ಕಂಥದ್ದಲ್ಲ. ಒಬ್ಬ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ದ ಅಂದ್ರೆ ಅವನ ಹಿನ್ನೆಲೆ ಏನು ಅಂತ ಹೇಳಿ ಕೆದಕ್ಬೇಕಲ್ಲ. ಇಲ್ಲದೆ ಇದ್ರೆ ಅದು ಕೂಡ ಇಲ್ಲಿ ಬಂದು ವಿಧಾನಸೌಧದ ಒಳಗಡೆ ಕೂಗ್ತಾನೆ ಅಂತ ಹೇಳಿದ್ರೆ, ಈ ದೇಶದ ಅನ್ನ ತಿಂದು, ಈ ದೇಶದ ಸೌಲಭ್ಯ ಪಡೆದು, ಈ ದೇಶದ ಯುವಕರಿಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಅನ್ನಿಸ್ಬೇಕು ಅಂತ ಹೇಳಿ ಆ ಮಾನಸಿಕತೆ ನಿರ್ಮಾಣ ಆಗ್ತದಲ್ಲ. ನಾನು ಹೇಳೋದು, ಸರ್ಕಾರ ಬಂದ್ರ ಮೇಲೆ ತಾವು ಕೂಡ ಮೇಲೆ 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 ಎಲ್ಲೂ ಕೂಡ ಅವ್ರನ್ನ ಮಟ್ಟ ಹಾಕುವಂತ ಮಾತಾಡ್ತಾ ಇಲ್ಲ. ಇದರ ಪರಿಣಾಮವಾಗಿ ಇಡೀ ರಾಜ್ಯದ ಉದ್ದಾಗಲಕ್ಕೆ ಇಂಥ ಶಕ್ತಿಗಳು ಇವತ್ತು ತಲೆ ಎತ್ತಿ ನಿಂತಿದ್ದಾವೆ. ಓಪನ್ ಆಗಿ ಹೇಳ್ತಾರೆ, ಪಾಕಿಸ್ತಾನ ಧ್ವಜ ಎಲ್ಲಿ ಬೆಳಗಾಂನಲ್ಲಿ ಆದಾಗ ಪಾಕಿಸ್ತಾನ ಧ್ವಜ ಹಾರಿಸಿದ್ರು. ಹಾಗಾಗಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು ಅನೇಕ ಕಡೆ. DJ ಹಳ್ಳಿ, KJ ಹಳ್ಳಿ ಏನಾಯ್ತು ಅಂತ ಹೇಳಿ ಗೊತ್ತಿದೆ ನಿಮ್ಗೆ. ಇಡೀ ಪೊಲೀಸ್ ಸ್ಟೇಷನ್ ಬೆಂಕಿ ಹಾಕಿ ಸುಟ್ರು. ನಿಮ್ದೇ ಪಕ್ಷದ ಶಾಸಕನ ಮನೆಗೆ ಬೆಂಕಿ ಹಾಕಿದ್ರು. ಆಸೇಫ್, ಆಯ್ತು, ಸುಳ್ಳು ಅಂತ ಹೇಳ್ತಿದ್ರಲ್ಲ, ಆಯ್ತು ಬಿಡಿ ಅಂತ ಹೇಳಿ ನೀವು ಪತ್ರ ಕೊಡ್ತೀರಿ ಅಂದ್ರೆ ನಮ್ಮ ಪೊಲೀಸರ ನೈತಿಕ ಸ್ಥೈರ್ಯಗಳು ಕುಸ್ತೋಗ್ತವೆ. ಆಯ್ತು, ಈಗ ಆಯ್ತು, ನಿಮ್ಗೆ ಚಾನ್ಸ್ ಕೊಡ್ತೇನೆ. ಮಾಡ್ತಿದ್ದಾರೆ, ಶಾಂತವಾಗಿ ತಮ್ಮ ವಿಷಯ ಪ್ರಸ್ತುತ ಮಾಡ್ತಿದ್ದಾರೆ. ಅಲ್ಲ ನೋಡಿ, ಶಾಂತವಾಗಿ ವಿಷಯ ಹೇಳ್ಬೇಕಾದ್ರೆ ಇವ್ರು ಯಾಕೆ ಅದನ್ನ ಇದು ಮಾಡ್ತಾರೆ? ಆಯ್ತು, ಆಸಿಫ್ ಸೇಠ್ ಆಯ್ತಪ್ಪ, ತಾವು ಹೇಳಿದ್ರಲ್ಲ. ಈಗ ಅಧ್ಯಕ್ಷರೇ, ಇವತ್ತು ಇದರ ಪರಿಣಾಮ ನಾವು ವೋಟ್ ಬ್ಯಾಂಕಿನ ತುಷ್ಟೀಕರಣವ ಇನ್ಯಾವುದೋ ಮಾಡಿದ್ರೆ ದುಷ್ಟಶಕ್ತಿಗಳು ಇವತ್ತು ತಲೆ ಎತ್ತವೆ. ಇದರ ವಿರುದ್ಧ ನಾವೆಲ್ಲ ಇಡೀ ಸದನ ಒಕ್ಕೊರ್ಲಿಂದ ಮಾತನಾಡುವಂತ ಕೆಲಸ, ಇವತ್ತು ಪ್ರಸ್ತಾಪ ಮಾಡುವಂತ ಕೆಲಸ ನಾವು ಮಾಡಿದ್ರೆ ಇಂಥ ದುಷ್ಟಶಕ್ತಿಗಳಿಗೆ ಒಂದು ಮೆಸೇಜ್ ಹೋಗುತ್ತೆ. ಇಲ್ಲದೇ ಇದ್ರೆ ಇದನ್ನ ತಡೆಗಟ್ಟೋದು ಮಾಡಿದ್ರೆ ನಮ್ಮ ಸಮರ್ಥಕರು ಇಲ್ಲೂ ಇದ್ದಾರೆ ವಿಧಾನಸೌಧದಲ್ಲಿ ಅಂತ ಅನ್ಸುತ್ತೆ. ನಮಗೆ ನಾಚಿಕೆ ಆಗಬೇಕು, ಬಹಳ ಗಂಭೀರವಾಗಿ ತಗೊಳ್ಬೇಕಾಗ್ತದೆ ಇದನ್ನ. ಈ ದೇಶದ ಅಳಿವುಳಿನ ಪ್ರಶ್ನೆ, ನಮ್ಮ ಬದುಕಿನ ಪ್ರಶ್ನೆ. ಈ ದೇಶವನ್ನ ಸಮಗ್ರತೆ, ಏಕತೆಯನ್ನ ಕೆದಕುವಂತವ್ರನ್ನ ಯಾವುದೇ ಕಾರಣಕ್ಕೆ ನಾವು ಬಿಡಬಾರದು.
ಅದು ಯಾವ ಪಕ್ಷ ಇರಲಿ, ಯಾವ ಜಾತಿ ಇರಲಿ, ಯಾವ ಧರ್ಮ ಇರಲಿ, ಅದು ಯಾಕೆ ನರೇಂದ್ರ ಸ್ವಾಮಿ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ ಸ್ವಾಮಿ, ನಿಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ. ಅಲ್ಲ, ನಮ್ಗೆ ಇದುವರೆಗೂ ಅನುಮಾನ ಇರಲ್ಲ ನರೇಂದ್ರ ಸ್ವಾಮಿ ಅವ್ರ ಬಗ್ಗೆ. ಈಗ ಪದೇ ಪದೇ ಹಿಂಗ ಅಬ್ಜೆಕ್ಷನ್ ಮಾಡೋದು ನೋಡಿದ್ರೆ ಅವ್ರ ಬಗ್ಗೆ ಅನುಮಾನ ಶುರು ಆಯ್ತು. ನಿಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡುವ, ಅನುಮಾನ ಶುರು ಆಗಿತ್ತು ಇವ್ರ ಬಗ್ಗೆ ಈ ರೀತಿ ಮಾತಾಡೋದು ನೋಡಿದ್ರೆ. ಆದ್ರಿಂದ ಅಧ್ಯಕ್ಷರೇ, ನಾನು ಹೆಚ್ಚು ಹೇಳೋದಿಲ್ಲ. ನಿಮ್ಮ ಸರ್ಕಾರ ಬಂದ್ರ ಮೇಲೆ ಎಲ್ಲೋ ಒಂದು ಕಡೆ ಇದಕ್ಕೆ ಪ್ರಚೋದನೆ ಸಿಗ್ತಾ ಇದೆಯೇನೋ ಅನ್ನುವಂಥ ಒಂದು ಭಾವನೆ ಹೊರಗಡೆ ಜನರಲ್ಲಿ ಬಂದಿದೆ. ನಾವು ಪಕ್ಷ ಬಿಡಿ ಬಂದಿದೆ. ಇದರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನು ತಗೊಳ್ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕರ್ತವ್ಯ. ನಿನ್ನೆ ಸಂಜೆ ಆಗಿರ್ತಕ್ಕಂಥದ್ದಕ್ಕೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಿಂದ ಒಂದು ಕ್ಲಾರಿಫಿಕೇಶನ್ ಮಾಧ್ಯಮಕ್ಕೆ ಬಂದಿದೆ. ಅವನು ನಾಸಿರ್ ಹುಸೇನ್ ಜಿಂದಾಬಾದ್ ಅಂತ ಕೂಗಿದ್ದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಕೂಗ್ಲಿಲ್ಲ ಅಂತ ಹೇಳಿ ಬಂದಿದೆ ಕ್ಲಾರಿಫಿಕೇಶನ್. ಮುಖ್ಯಮಂತ್ರಿಗಳ ಕಚೇರಿಯಿಂದ ಈ ಕ್ಲಾರಿಫಿಕೇಶನ್ ಮೀಡಿಯಾಕ್ಕೆ ಹೋಗ್ತದೆ ಅಂದ್ರೆ ಈಗ ನೀವು ಹೇಳ್ತೀರಿ ಇನ್ನು ತನಿಖೆ ಮಾಡ್ತೀವಿ ಅಂತ, FSL ರಿಪೋರ್ಟ್ ಬರಬೇಕು ಅಂತ. ಹಾಗಾದ್ರೆ ಅಷ್ಟರೊಳಗಾಗಿ ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಿಂದ ಹೇಗೆ ಸಂದೇಶ ಹೋಗುತ್ತೆ? ಏನನ್ಸುತ್ತೆ ಜನಕ್ಕೆ? ನಾನು ಹೇಳೋದು ಅಧ್ಯಕ್ಷರೇ, ಇದು ಈ ಮಾನಸಿಕತೆಯನ್ನು ಬಿಡಬೇಕು. ಈಗಾಗಲೇ ಸುನಿಲ್ ಕುಮಾರ್ ಅವರು ಹೇಳಿದ್ರು, ಧರ್ಮದ ಆಧಾರದ ಮೇಲೆ ದೇಶ ಇಬ್ಬಾಗ ಆಗಿದ್ದು, ಅದರಲ್ಲೇನು ಎರಡು ಮಾತಿಲ್ಲ. ಇವತ್ತು ಧರ್ಮದ ಆಧಾರದ ಮೇಲೆ ಊರು ಇಬ್ಬಾಗಗಳಾಗ್ತಾ ಇದ್ದಾವೆ. ನಾವು ಒಟ್ಟಿಗೆ ಬದುಕುವಂತ ವಾತಾವರಣವನ್ನ ಸೃಷ್ಟಿ ಮಾಡುವಂತ ಕೆಲಸ ನಾವು ಮಾಡಬೇಕಾಗಿದೆ. ಈ ಕೆಲಸ ನಿಮ್ಮ ಸರ್ಕಾರ ಮಾಡಬೇಕು. ಇದ್ರ ಬಗ್ಗೆ ಬದ್ಧತೆ ಇರಬೇಕು. ಇದನ್ನ ತುಷ್ಟೀಕರಣ ಮಾಡಿ ನಿಮ್ಮ ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ಳುವಂತದ್ದು ಬಹಳ ದೊಡ್ಡ ಅಪರಾಧ ಮತ್ತು ದೇಶದ್ರೋಹದ ಕೆಲಸ ಆಗ್ತದೆ ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಂತೀನಿ.